ಹಾಯ್ ಹಲೋ ನಮಸ್ಕಾರ ಮಕ್ಕಳೇ. ಫಸ್ಟ್ಲಿ ಥ್ಯಾಂಕ್ ಯು. ಯಾಕೆ ಥ್ಯಾಂಕ್ ಯು ಅಂದರೆ ನೀವು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸ್ಗಳ ಮುಖಾಂತರ ನನ್ನ ಇವತ್ತಿನ ಬರ್ತ್ಡೇಗೆ ಅದೆಷ್ಟೋ ವಿಶಸ್ಗಳನ್ನ ಕಳಿಸಿದ್ದೀರಾ. ಹೀಗಾಗಿ ಇಟ್ ಮೀನ್ಸ್ ಅ ಲಾಟ್ ಆ್ಯಂಡ್ ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್ ಫಾರ್ ಆಲ್ ದ ಲವ್ ವಿಚ್ ಯು ಶೋ. ನನಗೆ ಇಲ್ಲಿ ಬಂದು ಪಾಠ ಮಾಡೋದು ಕೇವಲ ಒಂದು ಕೆಲಸ ಅಷ್ಟೇ ಅಲ್ಲ. ಲೈಕ್ ವೆನ್ ಐ ರಿಯಲಿ ಲವ್ ಇಟ್. ವೈ ಐ ಲವ್ ಇಟ್? ಬಿಕಾಸ್ ಆಫ್ ಯು ಆಲ್. ಆ್ಯಂಡ್ ಐ ರಿಯಲಿ ಮೀನ್ ಇಟ್. ಯಾಕಂದರೆ ನನ್ನ ಡೇ ಸ್ಟಾರ್ಟ್ ಆಗೋದೆ ನಿಮ್ಮ ಕಮೆಂಟ್ಸ್ಗಳನ್ನ ನೋಡೋದ್ರಿಂದ, ನಿಮ್ಮ ಟೆಲಿಗ್ರಾಮ್ಸ್ಗಳಲ್ಲಿ ಏನು ಬರ್ತಾ ಇದೆ ಅಂತ ನೋಡೋದ್ರಿಂದ. ಅದಾದಮೇಲೆ ಡೇ ಎಂಡ್ ಆಗೋದು ಸಹ ಅದೇ ನೋಟ್ನಲ್ಲಿ. ಪೂರ್ತಿ ದಿನ ಏನು ನಮ್ಮ ಮಕ್ಕಳಿಗೆ ಏನು ಪ್ರೊವೈಡ್ ಮಾಡಬೇಕು, ವೀಡಿಯೋಸು ಏನು ಮಾಡಲಿ ಅಂತಲೇ ಹೋಗುತ್ತೆ. ಹೀಗಾಗಿ ನನ್ನ ಪೂರ್ತಿ ಜೀವನನೇ ನಿಮ್ಮ ಅರೌಂಡ್ ರಿವಾಲ್ವ್ ಆಗ್ತಾ ಇರತ್ತೆ. ಆ್ಯಂಡ್ I'm really the happiest to have you all in my life, and I really mean it. So thank you for every love which you show. ಟೆಲಿಗ್ರಾಮ್ ಇರಬಹುದು, ಇನ್ಸ್ಟಾಗ್ರಾಮ್ ಇರಬಹುದು, ಯೂಟ್ಯೂಬ್ ಇರಬಹುದು, ಬೇರೆ ಬೇರೆ ಮಾಧ್ಯಮಗಳಲ್ಲಿ ನನ್ನನ್ನು ರೀಚ್ ಔಟ್ ಮಾಡಿ ನಿಮ್ಮ ವಿಶಸ್ಗಳನ್ನ ಕಳಿಸಿದ್ದೀರಾ. ಅದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೇನೆ. ಆ್ಯಂಡ್ ಥ್ಯಾಂಕ್ ಯು ಮಕ್ಕಳೇ. ಆ್ಯಂಡ್ ಥ್ಯಾಂಕ್ ಯು. ಬೇರೆ ಸಮ್ಟೈಮ್ಸ್ ಥ್ಯಾಂಕ್ ಯು ಅನ್ನೋ ವರ್ಡ್ಸ್ ಚಿಕ್ಕದು ಅನಿಸ್ಬಿಡುತ್ತೆ ಇಂಥ ಮೂಮೆಂಟ್ಸ್ಗಳಲ್ಲಿ. But there is no other word greater than thank you which I can say at this moment. Thank you ಮಕ್ಕಳೇ. ಸೊ ಇವತ್ತಿನ ಕ್ಲಾಸ್ ಏನು? ಡೈಲಿ 3 ಚಾಪ್ಟರ್ಸ್ಗಳನ್ನ ಹೇಗೆ ಓದೋದು. ನಿನ್ನೆ ಒಂದು ವಿಡಿಯೋ ಹೋಗಿತ್ತು, ಅದರಲ್ಲಿ ನೀವು ಡೈಲಿ ಎಷ್ಟು ಚಾಪ್ಟರ್ಸ್ಗಳನ್ನ ಓದಬೇಕು ಅಂತ ಹೇಳಿದ್ದೆ. 3 ಚಾಪ್ಟರ್ಸ್ಗಳು ಅಂತ ಬಂದಿತ್ತು. ಆ 3 ಚಾಪ್ಟರ್ಸ್ಗಳನ್ನ ಹೇಗೆ ಓದೋದು ಅಂತ ಹೇಳ್ತೇನೆ. ನಾನು ನಿಮ್ಮ ಪರೀಕ್ಷೆಯ ಶಿಕ್ಷಕ ಆದರ್ ಸರ್. ಫಸ್ಟ್ಲಿ ಎಲ್ಲರೂ ಸಹ ವಿಡಿಯೋವನ್ನು ಲೈಕ್ ಮಾಡಿ. ಇದು ನಿಮ್ಮಂಥದ್ದು ಅದೆಷ್ಟೋ ಮಕ್ಕಳಿಗೆ ತಲುಪತ್ತೆ. ಹಾಗಾದರೆ 3 ಚಾಪ್ಟರ್ಸ್ಗಳನ್ನ ಓದೋದು ಹೇಗೆ? ಫಸ್ಟ್, ಯಾವುದು ಆ 3 ಚಾಪ್ಟರ್ಸ್ಗಳು ಅಂತ ನೀವು ಡಿಸೈಡ್ ಮಾಡಬೇಕಾಗತ್ತೆ. ಸಿಂಪಲ್ಲು. ನಾನು ಹೇಳೋದಾದರೆ ಮ್ಯಾಥ್ಸು ಮತ್ತು ಸೈನ್ಸಿಂದು ಅರ್ಧ ಚಾಪ್ಟರ್, ಸೋಷಿಯಲ್ ಸೈನ್ಸು ಪ್ಲಸ್ ಲ್ಯಾಂಗ್ವೇಜಸ್ಗಳದ್ದು 2.5 ಚಾಪ್ಟರ್ಸ್. ಯಾಕೆ ಈ ರೀತಿ ಹೇಳ್ತಾ ಇದ್ದೇನೆ? ಯಾಕಂದರೆ ಶಿಯರ್ ವಾಲ್ಯೂಮನ್ನು ನೋಡಿ. ಸೋಷಿಯಲ್ ಸೈನ್ಸಲ್ಲಿ 33 ಚಾಪ್ಟರ್ಸ್ ಇವೆ. ಇವೆರಡು ಕೂಡಿಸಿದ್ರೂ ಸಹ 33 ಆಗಲ್ಲ. ಹೀಗಾಗಿ ನೀವು ಚಾಪ್ಟರ್ಸ್ಗಳನ್ನ ಕರೆಕ್ಟಾಗಿ ಪಿಕ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಬಹಳಷ್ಟು ಮಕ್ಕಳು ಲ್ಯಾಂಗ್ವೇಜಸ್ಗಳನ್ನ ಇಗ್ನೋರ್ ಮಾಡ್ತೀರಾ. ಪ್ಲೀಸ್ ಮಾಡ್ಲಿಕ್ಕೆ ಹೋಗಬೇಡಿ. ಕೋರ್ ಸಬ್ಜೆಕ್ಟ್ಸ್ಗಳು ಡಿಫಿಕಲ್ಟು, ಲ್ಯಾಂಗ್ವೇಜಸ್ಗಳನ್ನ ಆಮೇಲೆ ಮಾಡ್ತೇನೆ ಅಂತ ಕೂತ್ರೆ ಆಗಲ್ಲ. ಲ್ಯಾಂಗ್ವೇಜಸ್ಗಳಿಂದ ನಮಗೆ 325 ಮಾರ್ಕ್ಸ್ ಬರ್ತಾ ಇದೆ ಔಟ್ ಆಫ್ 625. ಹೇಗೆ ಅದನ್ನು ಇಗ್ನೋರ್ ಮಾಡಲಿಕ್ಕಾಗತ್ತೆ? ನಾವು ಮಾಡಲೇಬಾರ್ದು. ಪ್ರತಿದಿನಾನು ಲ್ಯಾಂಗ್ವೇಜಸ್ಗಳನ್ನ ಟಚ್ ಮಾಡಿ ಅಂತ ನಾನು ಹೇಳ್ತೇನೆ. ಯಾಕಂದರೆ ನೋಡಿ, ಮಾರ್ಕ್ಸೇ 325 ಬರ್ತಾ ಇದೆ, ಹೇಗೆ ಇಗ್ನೋರ್ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೋಸ್ಕರ ನಾನು ಈ ಒಂದು ಪ್ಯಾಟರ್ನನ್ನು ಹೇಳಿದ್ದೇನೆ. ಈಗ ನಾವು ಚಾಪ್ಟರ್ಸ್ಗಳನ್ನ ಡಿಸೈಡ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್, ಈ ಸಬ್ಜೆಕ್ಟ್ಸ್ನಿಂದ ಈ ಚಾಪ್ಟರು, ಈ ಸಬ್ಜೆಕ್ಟ್ನಿಂದ ಈ ಚಾಪ್ಟರು. ಯಾವಾಗ ಡಿಸೈಡ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್, ನಾಳೆ 27th ಆಗಸ್ಟ್ ನಾನು 3 ಚಾಪ್ಟರ್ ಓದಬೇಕು ಅಂದರೆ ಇವತ್ತು 26th ಆಗಸ್ಟಿಗೆ ನಾನು ಆ 3 ಚಾಪ್ಟರ್ಸ್ಗಳನ್ನ ಆಲ್ರೆಡಿ ನೋಟ್ ಡೌನ್ ಮಾಡ್ಕೊಳ್ಬೇಕು. ಯಾಕಂದರೆ 27th ಆಗಸ್ಟಿಗೆ ನಾನು ಡಿಸೈಡ್ ಮಾಡ್ತೇನೆ ಅಂತ ಹೋದರೆ ಅಲ್ಲಿ ಅರ್ಧ ಗಂಟೆ ಹೋಗತ್ತೆ, ನಿಮ್ಮ ಟೈಮ್ ವೇಸ್ಟ್ ಆಗತ್ತೆ. ಅದಕ್ಕೆ ಪ್ಲ್ಯಾನಿಂಗನ್ನು 1 ಡೇ ಬಿಫೋರ್ ಮಾಡ್ಕೊಳ್ಳಿ. ಇದರಿಂದ ನೆಕ್ಸ್ಟ್ ಡೇ ನಿಮ್ಮ ಪೂರ್ತಿ ಫೋಕಸ್ಸು ಅದನ್ನು ಕಂಪ್ಲೀಟ್ ಮಾಡೋದ್ರಲ್ಲಿರತ್ತೆ. ಇಲ್ಲೇ ತನಕ ಅರ್ಥ ಆಗ್ತಾ ಇದೆ ಅಂದರೆ ಎಸ್ ಅಂತ ಕಮೆಂಟಲ್ಲಿ ಹಾಕಿ. ಇದರಿಂದ ನನಗೂ ಸಹ ಗೊತ್ತಾಗತ್ತೆ ಯು ಆಲ್ ಆರ್ ವಿತ್ ಮೀ ಅಂತ. ಓಕೆನಾ? ಖುಷಿಯಾಗಿದ್ದೀರಾ ತಾನೇ ಎಲ್ಲರೂ? ನಾನು ಪಾಠ ಮಾಡ್ತೇನೆ, ಟೀಚಿಂಗ್ ಮಾಡ್ತೇನೆ, ಎಲ್ಲ ಓಕೆ. ಬಟ್ ನನಗೆ ಅತ್ಯಂತ ಖುಷಿ ಆಗೋದು ಯಾವಾಗ ನನ್ನ ನೆಚ್ಚಿನ ಮುದ್ದು ಮಕ್ಕಳು ಖುಷಿಯಾಗಿರ್ತಾರೋ ಆವಾಗ. ಹೀಗಾಗಿ ಪ್ಲೀಸ್ ಖುಷಿಯಾಗಿರಿ. ಬೇಜಾರಾಗಲಿಕ್ಕೆ ನೂರಾರು ಕಾರಣಗಳು ಸಿಗ್ಬಹುದು. ಬಟ್ ವಿ ಶುಡ್ ಹ್ಯಾಂಗ್ ಆನ್ ದ್ಯಾಟ್ ಒನ್ ಥಿಂಗ್ ವಿಚ್ ಮೇಕ್ಸ್ ಅಸ್ ಹ್ಯಾಪಿ. ನಾನು ಸಹ ಬೇಜಾರಾಗಲಿಕ್ಕೆ 101 ಥಿಂಗ್ಸ್ಗಳಿರ್ಬೋದು. ಬಟ್ ನೋ, ನನಗೆ ಖುಷಿ ಆಗಲಿಕ್ಕೆ ನೀವಿದ್ದೀರಾ, ಫ್ರೆಂಡ್ಸ್ಗಳಿದ್ದಾರೆ, ಫ್ಯಾಮಿಲಿ ಇದ್ದಾರೆ. ಹೀಗಾಗಿ ಐ ಆಮ್ ವೆರಿ ಹ್ಯಾಪಿ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್ ವಿಚ್ ಐ ಹ್ಯಾವ್. ನೀವು ಸಹ ಆ ಒಂದು ಖುಷಿಯನ್ನು ಕಂಡ್ಕೊಳ್ಳಿ. ಹಾಗೆ ಎಲ್ಲೂ ಖುಷಿ ಕಾಣಲಿಲ್ಲ ಅಂದರೆ ಆದರ್ ಸರ್ ಇಲ್ಲೇ ಇದ್ದಾರೆ. ಅವರೇನು ಹೇಳ್ತಾ ಇರ್ತಾರೆ, ಯಾವಾಗ ಬೇಜಾರಾಗುತ್ತೋ ಅಂತ 32 ಹಲ್ಲುಗಳನ್ನ ಜಗತ್ತಿಗೆ ತೋರಿಸಿ ಅಂತ ಹೇಳ್ತಿರ್ತಾರೆ. ಹೀಗಾಗಿ ಆ ಕೆಲಸವನ್ನು ಮಾಡಿ. ಓಕೆನಾ ಮುದ್ದು ಮಕ್ಕಳ? ಎಸ್, ಥ್ಯಾಂಕ್ ಯು. ಈಗ ನೆಕ್ಸ್ಟು
3 ಚಾಪ್ಟರ್ಸ್ ಹೇಗೆ ಓದಬೇಕು. ಸಿಂಪಲ್ಲು, ನನಗೆ 3 ಅವರ್ಸ್ ಬೇಕು. 3 ಚಾಪ್ಟರ್ಸ್ ಓದಲಿಕ್ಕೆ ನನಗೆ 3 ಅವರ್ಸ್ ಬೇಕು, ಇಲ್ಲ ಅಂದರೆ ಆಗಲ್ಲ. ಯಾಕಂದರೆ ಮಿನಿಮಮ್ ಇಷ್ಟಾದರೂ ಬೇಕು. ಅದಕ್ಕೋಸ್ಕರ ನಾವು ಡೈಲಿ ಟೈಮ್ ಟೇಬಲ್ ಏನೇ ಹೇಳಿದ್ರು ಅದರಲ್ಲಿ 3 ಅವರ್ಸನ್ನು ನೀವು ಫೈಂಡ್ ಔಟ್ ಮಾಡಿ ಅಂತ ನಾನು, ಹರ್ಷಿತಾ ಮೇಡಮ್ಮು, ಎಲ್ಲ ಟೀಚರ್ಸು ಹೇಳ್ತಾ ಇರ್ತೇವೆ. ಹೀಗಾಗಿ 3 ಅವರ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು? ಸಿಂಪಲ್ಲು, ಮಾರ್ನಿಂಗಲ್ಲಿ 6 to 7 AM ಓದಲಿಕ್ಕೆ ಆಗತ್ತಾ? ಓದಿ. ಅದಾದಮೇಲೆ ಈವ್ನಿಂಗ್ ಸ್ಕೂಲಿಂದ ಬರ್ತೀರಾ 7 to 8 PM, 9 to 10 PM. ಇವೇ ನಿಮ್ಮ ಆ 3 ಸ್ಲಾಟ್ಸ್ಗಳಾಗಿರುತ್ತೆ. ಓಕೆನಾ? ಹೇಗೆ ಓದಬೇಕು, ಯಾವ ಟೈಮಲ್ಲಿ ಓದಬೇಕು ಅಂತ ಹೇಳ್ತಾ ಇದ್ದೇನೆ. ಬಹಳಷ್ಟು ಮಕ್ಕಳಿಗೆ ಮಾರ್ನಿಂಗ್ ವರ್ಕ್ ಆಗಲ್ಲ, ಅದಾದಮೇಲೆ ಈವ್ನಿಂಗಲ್ಲೇ ಆ ಟೈಮನ್ನು ಹಾಕೊಳ್ಳಿ. ಬಟ್ 3 ಅವರ್ಸ್ ಕೊಡಲೇಬೇಕು. ಇದಾದಮೇಲೆ 3 ಅವರ್ಸಲ್ಲಿ 1 ಅವರ್ ಅಂತೂ ಪೂರ್ತಿ ಲ್ಯಾಂಗ್ವೇಜಸ್ಸಿಗೆ ಕೊಡಿ. ಭಾಷೆಗಳಿಗೆ 1 ಅವರ್ ಕೊಡಲೇಬೇಕು. ಅದಾದಮೇಲೆ ಫಾರ್ ಎಕ್ಸಾಂಪಲ್ ಆ ದಿನ ಮ್ಯಾಥ್ಸ್ನ ಹಾಫ್ ಚಾಪ್ಟರ್ ಓದ್ತಾ ಇದ್ದೀರಾ ಅಂದರೆ 1 ಅವರ್ ಕೊಟ್ಬಿಡಿ. ಅದಾದಮೇಲೆ ಸೋಷಿಯಲ್ ಸೈನ್ಸನ್ನು ಓದ್ತಾ ಇದ್ದೀರಾ ಅಂದರೆ 9 to 10 PM ಕೊಡಿ. ಸರ್ ಮ್ಯಾಥ್ಸಿಗೆ ಇನ್ನೂ ಟೈಮ್ ಬೇಕಾದರೆ 1.5 ಅವರ್ ಮಾಡ್ಕೊಳ್ಳಿ, ಸೋಷಿಯಲ್ ಸೈನ್ಸಿಗೆ ಹಾಫ್ ಅವರ್ ಕೊಡಿ. ಈ ರೀತಿಯಾಗಿ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂದರೆ ಅಯ್ಯೋ ಅದು ಓದ್ಲಿಕ್ಕೆ ಆಗ್ತಾ ಇಲ್ಲ, ಇದು ಓದ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಪ್ಯಾನಿಕ್ಕಲ್ಲಿ ಬರ್ತೀರಾ. ಫಸ್ಟ್ ಏನು ಹೇಳಿದೆ, ಯಾವ ಚಾಪ್ಟರ್ಸ್ಗಳನ್ನ ಓದಬೇಕು ಅಂತ ಹಿಂದಿನ ದಿನ ಡಿಸೈಡ್ ಮಾಡಬೇಕು. ಯಾವುದನ್ನು ಓದಬೇಕು, ಲ್ಯಾಂಗ್ವೇಜಸ್ಗಳನ್ನ ಇಗ್ನೋರ್ ಮಾಡಬಾರ್ದು. ಮ್ಯಾಥ್ಸು ಅಥವಾ ಸೈನ್ಸಿನ ಅರ್ಧ ಚಾಪ್ಟರು, ಸೋಷಿಯಲ್ ಸೈನ್ಸಿನ 1 ಚಾಪ್ಟರು, ಲ್ಯಾಂಗ್ವೇಜಸ್ಸಿನ 1 ಚಾಪ್ಟರು. ಅದಾದಮೇಲೆ ನೀವು ನೆಕ್ಸ್ಟ್ ಬಂದಾಗ ಈ ರೀತಿ ಟೈಮ್ 1 ಅವರ್ ಕೊಡ್ತಾ ಹೋಗಿ. ಇದರಿಂದ ಎಲ್ಲದಕ್ಕೂ ಈಕ್ವಲ್ ಟೈಮ್ ಕೊಟ್ಟಂಗೆ ಆಗತ್ತೆ. ಕೊನೆಗೆ ಡೇ ಮುಗಿದ ಮೇಲೆ ನಾನು 3 ಚಾಪ್ಟರ್ಸ್ಗಳನ್ನ ಮುಗಿಸಿದ್ದೇನೋ ಇಲ್ವೋ, ನೆಕ್ಸ್ಟ್ ಡೇಗೆ ಮತ್ತೆ ಯಾವ 3 ಚಾಪ್ಟರ್ಸ್ಗಳನ್ನ ಓದಬೇಕು ಅಂತ ನೋಟ್ ಡೌನ್ ಮಾಡ್ಕೊಳ್ಳಿ. ಆ್ಯಂಡ್ ದಿಸ್ ವೇ ಯು ಕ್ಯಾನ್ ರೀಡ್ 3 ಚಾಪ್ಟರ್ಸ್ ಇನ್ ಅ ಡೇ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊಳ್ತೇನೆ. ಹಾಗೆ ನಮ್ಮ ಪ್ರಥಮ ಬ್ಯಾಚ್ನಲ್ಲಿ ನಾವು ಡೈಲಿ ಲೈವ್ ಕ್ಲಾಸಸ್ಗಳನ್ನ ತೆಗೆದುಕೊಳ್ತೇವೆ. PYQಸು, ನೋಟ್ಸು, ನಾನೇ ಬಂದು ನಿಮಗೆ ಪಾಠವನ್ನು ಮಾಡ್ತೇನೆ, ಡೌಟ್ ಸಾಲ್ವಿಂಗನ್ನು ಮಾಡ್ತೇನೆ, ಚಾಪ್ಟರ್ ಟೆಸ್ಟ್ಗಳನ್ನ ಕೊಡ್ತೇನೆ, ಸ್ಯಾಂಪಲ್ ಕ್ವಶನ್ ಪೇಪರ್ಸ್ ವಿತ್ ಸೊಲ್ಯೂಷನ್ಸ್, ರೆಕಾರ್ಡೆಡ್ ಕ್ಲಾಸಸ್ಗಳಿರುತ್ತೆ, S7 ಎಕ್ಸಾಮಿಗೆ ಫುಲ್ ರಿವಿಷನ್ ಕ್ಲಾಸಸ್ಗಳು ನಡೆಸ್ತೇವೆ. ಇವೆಲ್ಲ ಸಿಗ್ತಾ ಇರೋದು ನಮ್ಮ ಪ್ರಥಮ ಬ್ಯಾಚ್ನಲ್ಲಿ. ಈಗ ಅದು ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿದೆ. ಅದನ್ನು ತೆಗೆದುಕೊಳ್ಬೇಕಂದ್ರೆ ಪಿನ್ನಡ್ ಕಮೆಂಟು ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ತೆಗೆದುಕೊಳ್ಳಿ. ಹಾಗೆ ಯೂಟ್ಯೂಬ್ನಲ್ಲಿ ಜಸ್ಟ್ ಓವರ್ ವ್ಯೂ ಆಫ್ ದ ಕ್ಲಾಸ್ ಬರುತ್ತೆ. ಬಟ್ ಪ್ರಥಮ ಬ್ಯಾಚ್ನಿಂದ ಹೋದ ವರ್ಷ 622 ಅದೆಷ್ಟೋ ಮಕ್ಕಳು 620+ ಮಾರ್ಕ್ಸನ್ನು ತೆಗೆದುಕೊಂಡಿದ್ದಾರೆ. ಸೊ ಹೀಗಾಗಿ ಬೆಸ್ಟ್ ಯಾವುದಾದ್ರೂ ಇದೆ ಅಂದರೆ ಅದು ಪ್ರಥಮ ಬ್ಯಾಚು. ಯಾಕಂದರೆ ನಾವು ಅಲ್ಲಿದ್ದೇವೆ. ಹಾಗೆ ಅದೆಷ್ಟೋ 1000+ ಮಕ್ಕಳು ನಮ್ಮ ಬ್ಯಾಚನ್ನು ಜಾಯ್ನ್ ಆಗಿದ್ದಾರೆ. ಹಾಗೆ ಎಲ್ಲರೂ ಸಹ ಖುಷಿಯಾಗಿರ್ತೀರಾ ಅನ್ನೋ ಭರವಸೆ ನನಗಿದೆ. ಇಂತಹದೇ ವಿಡಿಯೋಗಳಿಗೋಸ್ಕರ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಪ್ರತಿದಿನ ಬರ್ತಾ ಇರ್ತೇನೆ ನಿಮ್ಮ ಕಣ್ಣ ಮುಂದೆ. ಹೀಗಾಗಿ ನನ್ನನ್ನು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಗೈಡ್ ಬುಕ್ ರಿಲೇಟೆಡ್ ಆಗಿ ಒಂದು ಬಿಗ್ ಲೈವ್ ಅನ್ನು ತೆಗೆದುಕೊಂಡು ಬರ್ತಾ ಇದ್ದೇವೆ. ಆಗಸ್ಟ್ 28 7 PM ಗೈಡ್ ಬುಕ್ ರಿಲೇಟೆಡ್ ಒಂದು ಮೆಗಾ ಲಾಂಚ್ ಲೈವ್ ಮಾಡ್ತಾ ಇದ್ದೇವೆ. ಅದನ್ನು ಜಾಯ್ನ್ ಆಗಿ. ಸ್ಪೆಷಲ್ ಆಫರ್ ಇದೆ ನಿಮ್ಮೆಲ್ಲ ಮಕ್ಕಳಿಗೋಸ್ಕರ. ಹೀಗಾಗಿ ಜಾಯ್ನ್ ಆಗೋದನ್ನು ಮರಿಬೇಡಿ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ ಬಾಯ್.